ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ, ವಿಶ್ವದಲ್ಲಿ ಈ ರೀತಿಯ ಒಂದು ದಿನದ ಮಟ್ಟಿಗೆ ಸಾವಿರಾರು ಕಲಾವಿದರು ಒಂದೇ ಕಡೆ ಭಾಗವಹಿಸುವಂಥದ್ದು ಮತ್ತು ಲಕ್ಷಾಂತರ ಜನರನ್ನು ವೀಕ್ಷಣೆ ಮಾಡಿ ಕಲಾಕೃತಿಗಳನ್ನು ಕೊಳ್ಳುವಂಥ ಪ್ರಕ್ರಿಯೆಗಳು ವಿಶ್ವದಲ್ಲಿ ಬಹುತೇಕ ಎಲ್ಲೂ ಇಲ್ಲ ಅನ್ನೋದು ಬಹಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಬೇರೆ ಬೇರೆ ದೇಶದಲ್ಲಿ ಚಿತ್ರಕಲೆಯ ಬಗ್ಗೆ ಮಾಹಿತಿ ಇರುವಂಥದ್ದು ಹೇಳುವಂಥ ವಿಷಯ. ಹಾಗಾಗಿ ಇದೊಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲಿ ಅಷ್ಟೇ ಈ ಭಾರತದಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ರೂಪದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಒಂದು ಚಿತ್ರಕಲಾವಿದರು ಭಾಗವಹಿಸುವಂತಹ ಸಂಖ್ಯೆ ಮತ್ತು ಅವರು ತೋರಿಸ್ತಾ ಇರುವಂತಹ ಆಸಕ್ತಿ ಮತ್ತು ಸಾರ್ವಜನಿಕರು ಕೊಡ್ತಾ ಇರುವಂತಹ ಪ್ರೋತ್ಸಾಹ, ಸರ್ಕಾರ ಕೊಡ್ತಾ ಇರುವಂತಹ ನೆರವು, ಇವೆಲ್ಲವೂ ಕೂಡ ಸೇರಿದಂತ ಇದು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕಳೆದ ಕೆಲವು ವರ್ಷಗಳಿಂದ ಈ ಚಿತ್ರಸಂತೆಯನ್ನ ಯಾವುದಾದ್ರು ಒಂದು ಉದ್ದೇಶಕ್ಕೋಸ್ಕರ ಡೆಡಿಕೇಟ್ ಮಾಡುವಂತ ಒಂದು ಪದ್ಧತಿಯನ್ನು ನಾವು ಅನುಸರಿಸಿಕೊಂಡು ಬಂದಿದ್ದೇವೆ. ಕೋವಿಡ್ ನಂತರ ದಿನಗಳಲ್ಲಿ ಅದರಿಂದ ಹಿಂದಿನ ಕೆಲಸವನ್ನು ಮಾಡಿ ಈ ಸಾರಿ ಈ ಚಿತ್ರಸಂತೆಯನ್ನ ನಾವು ಹೆಣ್ಣು ಮಗುವಿಗೆ ಗರ್ಲ್ ಚೈಲ್ಡ್ಗೆ ಅರ್ಪಿಸಿದ್ದೇವೆ. ಅದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚು ಸುದ್ದಿಯಲ್ಲಿರೋದು ಅಂದರೆ ಗರ್ಲ್ ಚೈಲ್ಡ್, ಹೆಣ್ಣು ಮಕ್ಕಳು. ಅವರಿಗೆ ಅವ್ರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು, ಅವ್ರ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರಗಳು, ಅವರಿಗೆ ಶಾಲೆಗೆ ಹೋಗಲಿಕ್ಕೆ ನಿರಾಕರಿಸ್ತಾ ಇರುವಂತಹ ಸಂದರ್ಭಗಳು ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಣ್ಣು ಮಗು ಶೋಷಣೆಗೊಳಗಾಗ್ತಾ ಇರುವಂತಹ ಸಂದರ್ಭ ಮತ್ತು ಜನಸಂಖ್ಯೆ ಅನುಪಾತ ಭಾರತದಲ್ಲಿ ವಿಶೇಷವಾಗಿ ಹೆಣ್ಣು ಮತ್ತು ಗಂಡಿನ ನಡುವಿನ ಅನುಪಾತ ವರ್ಷದಿಂದ ವರ್ಷಕ್ಕೆ ಇಳಿತಾ ಬರ್ತಾ ಇದೆ. 1,000 ಗಂಡು ಮಕ್ಕಳಿಗೆ 1,000 ಹೆಣ್ಣು ಮಕ್ಕಳು ಇರಬೇಕಾಗಿದ್ದು ಇವು ಬಹುತೇಕ ರಾಜ್ಯಗಳಲ್ಲಿ ಕೆಲವು ಕಡೆ 800ಕ್ಕಿಂತ ಕೆಳಗೆ ಬಂದಿದೆ, ಕೆಲವು ಕಡೆ ನಮ್ಮ ರಾಜ್ಯದಲ್ಲಿ 890ರಿಂದ 900 ಮಧ್ಯೆ ಇದೆ. ಇದೊಂದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಹೆಣ್ಣು ಭ್ರೂಣ ಹತ್ಯೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಬಿಡುಗು ಕಾಣ್ತಾ ಇದೆ. ಇದನ್ನು ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ, ವರದಿ ಮಾಡಿದ್ದೀರಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗಿರುವಂಥ ಪ್ರಕರಣಗಳು, ಅನೇಕ ಜಿಲ್ಲೆಗಳಲ್ಲಿ ಆಗಿರುವಂಥ ಪ್ರಕರಣಗಳು, ಇದನ್ನು ಗಮನದಲ್ಲಿ ಇಟ್ಕೊಂಡು ಆ ವಿಚಾರಗಳನ್ನು ಬರಬೇಕು. ಭಾರತದ ಸಂವಿಧಾನದ ಪ್ರಕಾರ ಹೆಣ್ಣು ಗಂಡು ಇಬ್ಬರಿಗೂ ಸಮಾನವಾದಂತಹ ಹಕ್ಕುಗಳು ಇದ್ದಾವೆ, ಜವಾಬ್ದಾರಿಗಳು ಇದ್ದಾವೆ, ಕರ್ತವ್ಯಗಳು ಕೂಡ ಇದ್ದಾವೆ. ಹಾಗಾಗಿ ಯಾವುದೇ ರೀತಿಯ ತಾರತಮ್ಯ ಮಾಡುವಂಥದ್ದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅನ್ನೋದು ಇರೋ ಕಾರಣಕ್ಕೋಸ್ಕರ ಆ ರೀತಿ ಒಂದು ಅವೇರ್ನೆಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿ ಈ ಚಿತ್ರಸಂತೆಯನ್ನ ಹೆಣ್ಣು ಮಗುವಿಗೆ ಸಮರ್ಪಣೆ ಮಾಡಿದ್ದೇವೆ. ಇದು ಈ ಬಾರಿಯ ಚಿತ್ರಸಂತೆಯ ಒಂದು ವಿಶೇಷ. ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮಗಳು ನಮ್ಮಲ್ಲಿ ಇರ್ತವೆ. ಸಾಮಾನ್ಯ ಒಂದು ಹಿಂದಿನ ದಿವಸ ಅಂದರೆ 4ನೇ ತಾರೀಕು ಜನವರಿ ಶನಿವಾರ ಬೆಳಗ್ಗೆ 11 ಚಿತ್ರಕಲಾ ಸಮ್ಮಾನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಪರಿಪಾಠವನ್ನು ನಾವು ಬಹಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸರ್ತಿ ಕೂಡ ಅದು ಮುಂದುವರಿತದೆ. ಇದುವರೆಗಾಗಿ ನಾವು 4 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ವಿ. ಆದರೆ ಈ ಸರ್ತಿ ಒಂದು ಹೊಸ ಪ್ರಶಸ್ತಿಯನ್ನು ಶ್ರೀಮತಿ ಕೆ.ಎಸ್. ನಾಗರತ್ನವರು ಸೇರಿಸಿದ್ದಾರೆ. ಕೆ.ಎಸ್. ನಾಗರತ್ನವರು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ 20 ವರ್ಷಗಳಿಗಿಂತ ಹೆಚ್ಚು ಕಾಲ ಕೆಲಸ ಮಾಡಿದ್ದಾರೆ ಮತ್ತು ಚಿತ್ರಕಲಾ ಪರಿಷತ್ತಿನ ಈ ಒಂದು ವ್ಯವಸ್ಥೆ ಈಗ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಕೂಡ ಮಟ್ಟಿಗೆ ಕಾರಣರಾಗಿದ್ದಾರೆ. ಈ ಭೂಮಿ ಕೊಡಿಸುವಂಥದ್ದು, ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಪಡೆಯುವಂಥದ್ದು ಮತ್ತು ಆರಂಭದ ದಿನಗಳಲ್ಲಿ ಪ್ರೊಫೆಸರ್ ಎಂ.ಎಸ್. ನಂಜುಂಡರಾವ್ ಅವರು ಸೇರಿ ಒಂದು ರೂಪವನ್ನು ಕೊಡುವಂಥದ್ರಲ್ಲಿ ಅವರು ಕೂಡ ಸಾಕಷ್ಟು ಪರಿಶ್ರಮ ಮಾಡಿದ್ದಾರೆ. ಹಾಗಾಗಿ 5 ಪ್ರಶಸ್ತಿಗಳನ್ನು ಈ ಸರ್ತಿ ನಾವು 4ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ